ನಿಮ್ಮ ನಿರೀಕ್ಷೆಯನ್ನು ಹುಸಿ ಮಾಡದೇನೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸವನ್ನ ಕಳೆದ 7 ತಿಂಗಳಿಂದ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡುತ್ತೇವೆ. ಸಿಂಧನೂರು ಜನ ಕಂಡ್ರೆ ನನಗೆ ಬಹಳ ಪ್ರೀತಿ. ಯಾಕಂತಂದ್ರೆ ನಾನು 1991 ಇಸ್ವಿನಲ್ಲಿ ಲೋಕಸಭೆಯಲ್ಲಿ ನಿಂತಿದ್ದೆ. 91 ಆಗ ಸಿಂಧನೂರು ಇಸ್ವಿನಲ್ಲಿ ಕೊಪ್ಪಳ ಲೋಕಸಭೆಗೆ ಇದು ಸೇರ್ತದೆ, ಸಿಂಧನೂರು ಸೇರಿತ್ತು. ಆಗ ನನಗೆ ಎಷ್ಟು 19,000 ಓಟ್ಗಳನ್ನು ನೀರು ಕೊಟ್ಟಿದ್ರಿ. ಮರೀಲಿಕ್ಕೆ ಸಾಧ್ಯನಾ? ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತ ಹೇಳ್ತಾ ಇದ್ದೇನೆ. ನಿಮ್ಮ ತಾಲೂಕಿಗೆ ಏನೇನು ಬೇಕಾಗಿದೆ ಅವೆಲ್ಲರೂ ಮಾಡ್ಕೊಳ್ಳೋಣ. ನಾವು ಇನ್ನೂ 5 ವರ್ಷ ಇರ್ತೀವಲ್ವ, ಎಲ್ಲ ಒಂದೇ ವರ್ಷ ಮಾಡ್ಬೇಕಾಗುತ್ತ? 5 ವರ್ಷದಲ್ಲಿ ನೀವೆಲ್ಲರೂ ಏನ್ ಮಾಡಿದ್ದಾರೆ ಅಂತಂದ್ರೆ, ಇನ್ನು ಸರ್ಕಾರದವರು ಎಲ್ಲ ತಿಂದ್ಬಿಟ್ಟು ಹೊಟ್ಟೋಗಿದ್ದಾರೆ. ಏನು ಎಲ್ಲ ತಿಂದ್ಬಿಟ್ಟು ಹೊಟ್ಟೋಗಿದ್ದಾರೆ. ಆರ್ಥಿಕವಾಗಿ ಎಲ್ಲ ಈಗ ನೀವು ನಿಜ ಹೇಳ್ತೀನಿ, 13,000 ಕೋಟಿ ರೂಪಾಯಿ ಬರೀ ನೀರಾವರಿ ಇಲಾಖೆ ಒಂದರಲ್ಲೇ ಪೆಂಡಿಂಗ್ ಇದೆ. ಹೇಳಪ್ಪ ಸರಿಯಾಗಿ, 13,000 ಕೋಟಿ. PWನಲ್ಲಿ 9,000 ಕೋಟಿ, ಸಣ್ಣ ನೀರಾವರಿನಲ್ಲಿ 4,000 ಕೋಟಿ, ರೂರಲ್ ಡೆವಲಪ್ಮೆಂಟ್ ಇಲಾಖೆಯಲ್ಲಿ 6,000 ಕೋಟಿ. ಎಲ್ಲ ಬಿಟ್ಟು ಹೋಗ್ಬಿಟ್ಟು ನಮ್ಮನ್ನ ಕಷ್ಟ ಸಿಕ್ಕಿಸ್ಬಿಟ್ಟು ಹೊರಟಾಗಿದ್ದಾರೆ. ಆದರೂ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ನಿಮ್ಮನ್ನ ಕೈ ಬಿಡಲ್ಲ, ನಿಮ್ ಪರವಾಗಿರ್ತೇವೆ, ನಿಮ್ ಜೊತೆ ಇರ್ತೇವೆ. ನೀವು ನಮಗೆ ಆಶೀರ್ವಾದ ಮಾಡಿ. ಇಂತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದಯಮಾಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ